ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸೊ ಸ್ನೇಹಿತರೆ, ಮುರುಘಾ ಮಾಡಿದ್ದಾರೆ ಅಂತ ಆರೋಪ ಹೊತ್ತಿರ್ತಕ್ಕಂಥ ಮುರುಘಶ್ರೀ ಇವತ್ತು ಕೋರ್ಟಿಂದ ಖುಲಾಸೆ ಆಗಿದ್ದಾರೆ. ಸೊ ಸ್ನೇಹಿತರೆ, ಇವೇನಿಲ್ಲ ವಿಷಯ. ಸೊ ಅದಕ್ಕೆ ಮುಂಚೆ ಬುಧವಾರ ಹಬ್ಬದ ಶುಭಾಶಯಗಳು, ಜೊತೆಗೆ ಇವತ್ತು ಷಷ್ಠಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ, ಕೃಷ್ಣನ ವಾರ ಇದು ಅಂತ ಹೇಳ್ತಾ, ಸೊ ಇದಕ್ಕೆ ನಾನು ಹೇಳೋದು, ಸಂವಿಧಾನಗಳು ಬದಲಾಗಬೇಕು, ಸಂವಿಧಾನದಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕು. ಇವತ್ತು ಸಂವಿಧಾನದ ದಿನ. ಸೊ ನಾನು ಹಂಗನ್ಬಿಟ್ಟು ಮುರುಘಶ್ರೀ ತಪ್ಪೇ ಮಾಡಿಲ್ಲ ಅಥವಾ ತಪ್ಪು ಮಾಡಿದ್ದಾರೆ ಅದೆಲ್ಲ ಇಲ್ಲ. ಈಗ ಕೋರ್ಟ್ ಆರ್ಡ್ರಲ್ಲಿ ಒಂದು ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ದ ಪ್ರಾಸಿಕ್ಯೂಷನ್ ಈಸ್ ನಾಟ್ ಏಬಲ್ ಟು ಪ್ರೂವ್ ದ ಚಾರ್ಜಸ್ ಅಂತ ಬರೆದಿದ್ದಾರೆ. ಅಂದರೆ ಪ್ರಾಸಿಕ್ಯೂಷನ್ ಏನಿದೆ ಅಂದರೆ ಸರ್ಕಾರದ ಪರ ವಕೀಲರು ಅಥವಾ ಸರ್ಕಾರದ ವಕೀಲರು ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಈ ಒಂದು ಪ್ರಕರಣದಲ್ಲಿ ಭೇದಿಸೋಕ್ಕೆ ವಿಫಲ ಆಗಿದ್ದಾರೆ. ಹಂಗನ್ಬಿಟ್ಟು ಅಲ್ಲಿ ಕೃತ್ಯನೇ ನಡೆದಿಲ್ಲ ಅಥವಾ ಇನ್ನೊಂದು ಆ ಥರ ಡೀಟೇಲ್ ಆಗಿ ಏನೂ ಬರೆದಿಲ್ಲ. ಸೊ ನಡೆದಿರ್ಬೋದು, ಬಟ್ ಇವರು ಪ್ರೂವ್ ಮಾಡಿಲ್ಲ ಅಂತ ಬರೆದಿದ್ದಾರೆ. ಸೊ ಇದೆ ನಮ್ಮ ಸಂವಿಧಾನದ ದಿನಾಚರಣೆ ಅಂತ ಇವತ್ತು. ವಿ ಡೋಂಟ್ ನೋ, ನನಗೆ ಇವಾಗ ಗೊತ್ತಾಯಿತು. ಸೊ ಒಂದಂತೂ ನಿಜ ಸ್ನೇಹಿತರೆ, ಅದಕ್ಕೆ ನಾನು ಹೇಳೋದು, ಈಗ ಒಂದು ವೇಳೆ ಪೋಸ್ಕೋ ಕೇಸಲ್ಲಿ ಮುರುಘಶ್ರೀ 433 ದಿನ ಜೈಲಲ್ಲಿದ್ದರು. ಅದಕ್ಕೆ ಯಾರು ಹೊಣೆ? ಒಂದು ವೇಳೆ ಅಲ್ಲಿ ಈ ಕೋರ್ಟ್ ಪ್ರಕಾರ ಇವರು ಇವತ್ತು ನಿರ್ದೋಷಿ, ಬಟ್ ಅಲ್ಲಿ ಆ ಮಕ್ಳುಗಳಿಗೆ ಏನಾದರೂ ನಿಜವಾಗ್ಲೂ ಆಗಿ, ಈಗ ಸ್ಟ್ಯಾನ್ಲಿ ಮತ್ತು ಇವರು ಯಾರೋ ಇನ್ನೊಬ್ಬರು ಒಡನಾಡಿ ಸಂಸ್ಥೆ ಮುಖ್ಯಸ್ಥರು ಇಬ್ಬರಿದ್ದಾರೆ, ಸ್ಟ್ಯಾನ್ಲಿ ಆ್ಯಂಡ್ ಇನ್ನೊಬ್ಬರು, ಅವ್ರ ಹೆಸರು ಬರ್ತಾಯಿಲ್ಲ. ಸೊ ಅವರು ಕೇಸ್ ಹಾಕಿದ್ದು. ಹಂಗನ್ಬಿಟ್ಟು ಅವರು ಸುಳ್ಳ, ಈಗ ಅವ್ರ ಮೇಲೆ ಏನು ಕ್ರಮ ಆಗುತ್ತೆ? ಸೊ ಇದು ನಿಜವಾಗ್ಲೂ ನಡೆದಿದೆಯಾ ಕೃತ್ಯಗಳು ಇಲ್ವಾ ಏನು? ವಿ ಡೋಂಟ್ ನೋ. ಬಟ್ ನನಗಂತೂ ಒಂದಂತೂ ನಿಜ. ಸೊ ಸಂವಿಧಾನದ ಮೇಲೆ ಭಾಳ ಅಸಮಾಧಾನಗಳಿದೆ. ಸೊ ಯಾಕೆಂದರೆ ಈಗ ಉದಾಹರಣೆಗೆ ಅಲ್ಲಿಗೆ 433 ದಿನ ಇದ್ದರು. ಅವ್ರದ್ದು ಕತೆ ಏನು? ಆ ಮಕ್ಳುಗಳಿಗೇನಾದರೂ ನಿಜವಾಗ್ಲೂ ಈ ಮನುಷ್ಯ ಅತ್ಯಾಚಾರದ ಒಂದು ಇದು ಮಾಡಿದರೆ ಅದ್ರ ಕತೆ ಏನು? ಸೊ ಹೀಗೆ ಸುತ್ಕತವೆ. ಸೊ ಹಾಗಾಗಿ ಸಂವಿಧಾನದಲ್ಲಿ ಕಾನೂನುಗಳು ಗಟ್ಟಿ ಆಗಬೇಕು, ಬದಲಾವಣೆ ಆಗಬೇಕು. ಇದನ್ನು ನಾವು ಹೇಳ್ತಿರೋದು. ಮಾತೆತ್ತಿದ್ರೆ ನಾವು ಏನಾರೋ ಬದಲಾವಣೆ ಆಗಬೇಕು ಅಂದರೆ ಅವರು ರಿಸರ್ವೇಷನ್ ಗೂಡಿಗೆ ಕೈ ಹಾಕೋದು ಅಂತ ಹೇಳ್ತಾರೆ. ಅದಿನ್ನೊಂದು ದಿನ ಮಾತಾಡೋಣ. ಎರಡನೇದು, ಸ್ವಲ್ಪ ವರ್ಷ, ಒಂದು 16 ವರ್ಷದಿಂದ ಈ ಕ್ಯಾರ್ಪೇಟಲ್ಲಿ BEOನೋ ತಹಶೀಲ್ದಾರೋ ಇನ್ನೊಬ್ಬನೋ ಯಾರೋ ಗೊತ್ತಿಲ್ಲ, ಒಬ್ಬ ಅಧಿಕಾರಿ ಒಂದು ಹೆಣ್ಮಗಳನ್ನ ಕೆಲಸಕ್ಕೆ ಅಂತ ಇಟ್ಕೊಬಿಟ್ಟು ಅವ್ರ ಮೇಲೆ ನಿರಂತರವಾಗಿ ತನ್ನ ಒಂದು ಕಾಮದ ತೃಷೆಯನ್ನು ತೀರಿಸ್ಕೊಳ್ತಾಯಿದ್ರು. ಅದೆಲ್ಲಿಗೋಯ್ತು ಏನು ಇವತ್ತವರೆಗೂ ಗೊತ್ತಿಲ್ಲ. ಆವಾಗ ಈ ಥರ ಯೂಟ್ಯೂಬ್ ಚಾನಲ್ಗಳು, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಯಾವುದೂ ಇರಲಿಲ್ಲ. ತದನಂತರದಲ್ಲಿ ಈಗ ಪ್ರಜ್ವಲ್ದು ನಮ್ಮ ಕಣ್ಮುಂದೆ ಇದೆ, ಮುನಿರತ್ನಂ ನಾಯ್ಡುದು ನಮ್ಮ ಕಣ್ಮುಂದೆ ಇದೆ. ಸೊ ಅವರಿಬ್ಬರು ನಿರಪರಾಧಿಗಳು ಅಂತ ಮುಂದೊಂದು ದಿನ ಆದರೆ, ಈಗ ಪ್ರಜ್ವಲ್ದು ಇದ್ದಷ್ಟು ದಿನ ಕೇಸಲ್ಲಿ ಅದಕ್ಕೆ ಯಾರು ಜವಾಬ್ದಾರರು? ಅಥವಾ ಒಂದು ವೇಳೆ ಅವನು ಏನೋ ಪರಸ್ಪರ ಇದರಲ್ಲಿ ಸೇರಿದರೆ ಹೆಣ್ಮಕ್ಳ ಜೊತೆ, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಬಟ್ ಯಾರು ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಸೊ ಅದಕ್ಕೆ ನಾನು ಹೇಳೋದು, ಸಂವಿಧಾನ ಶುಡ್ ಬಿ ಚೇಂಜ್ಡ್. ಸಂವಿಧಾನ ಹೆಂಗೆ ಇರಬೇಕಂತ ಅಂದರೆ ಸ್ನೇಹಿತರೆ, ಒಂದು ರೂಲ್ ಮಾಡಿದ್ರೆ ಆ ರೂಲ್ ಪ್ರಕಾರನೇ ಹೋಗಬೇಕು. ಇದಕ್ಕೆ ಇಷ್ಟೇ ಶಿಕ್ಷೆ, ಇದಕ್ಕೆ ಇದೆ, ಈ ಥರ ಇದ್ದಾಗಂಥ ಸಂದರ್ಭದಲ್ಲಿ ನಿಮಗೆ ಒಂದು ಸಂವಿಧಾನಕ್ಕೆ ಅರ್ಥ ಬರುತ್ತೆ, ಬದ್ಧತೆ ಬರುತ್ತೆ. ಇಲ್ಲ ಅಂದರೆ ಇಲ್ಲ. ನಮ್ಮ ಸಂವಿಧಾನದಲ್ಲಿ ಸಾವಿರಾರು ನ್ಯೂನ್ಯತೆಗಳೆಲ್ಲ ಎದ್ದು ಕುಣಿತವೆ, ನೋಡ್ಬೋದು. ಬಟ್ ಇದು ಯಾರಿಗೆ ಸಂವಿಧಾನ ಅಂದರೆ ಕಳ್ಳಕಾಕರಿಗೆ, ತಪ್ಪಿಸ್ಕೊಳ್ಳೋರಿಗೆ. ಅಂದರೆ ನೀವು ಒಂದಾದರೆ ಇನ್ನೊಂದಾದರೆ ಮತ್ತೊಂದು. ಈಗ ಲೋಯರ್ ಕೋರ್ಟಲ್ಲಿ ನಾನು ದೋಷಿ ಅಂತ ಆಗಿರ್ತೀನಿ, ಹೈಕೋರ್ಟ್ಗೆ ಹೋದ ತಕ್ಷಣ ನಿರ್ದೋಷಿ ಅಂತ ಆಗ್ಬಿಡ್ತೀನಿ. ಸೊ ಇದು ಈ ಒಂದು ಪ್ರೋಸೆಸ್ಸು ಹೋಗಬೇಕು. ತದನಂತರದಲ್ಲಿ ಇದು ಏನು ಹೇಳ್ತಾ ಇದೆ, ಪ್ರಜ್ವಲ್ ರೇವಣ್ಣ ಮತ್ತು ಮುನಿರತ್ನಂ ನಾಯ್ಡು ಅವ್ರ ಕೇಸ್ಗಳನ್ನ ತುಂಬ ಮುತುವರ್ಜಿ ವಹಿಸ್ಬಿಟ್ಟು ಇದು ಮಾಡ್ತಾರೆ. ಅದೇ ನಮ್ಮ ಮುಖ್ಯಮಂತ್ರಿ ಹೆಂಡ್ತಿ 14 ಸೈಟು ಪ್ರಕರಣ ವಾಪಸ್ ಕೊಟ್ಬಿಟ್ಟ ತಕ್ಷಣ ದಂಪತಿಗಳು ಅವ್ರ ಮೇಲೆ ಏನೂ ಚಾರ್ಜಸ್ ಇಲ್ಲ. ಅದು ಸರಿಗೆ ತಕ್ಕಂತೆ ಇಡಿ ಮತ್ತು ಐ ಟಿಗೆ ನಮ್ಮ ಕೋರ್ಟ್ಗಳೇ ನಿರ್ಬಂಧ ಇರ್ತವೆ. ಏನ್ರಿ ಸಂವಿಧಾನ? ಸೊ ಹಾಗಾಗಿ ನಾನು ಹೇಳೋದು, ನಮ್ಮದು ಸಂವಿಧಾನ ತುಂಬ ಚೆನ್ನಾಗಿದೆ, ಆದರೆ ಅಷ್ಟೇ ನ್ಯೂನ್ಯತೆಗಳಿದೆ. ಆ ನ್ಯೂನ್ಯತೆಗಳೆಲ್ಲ ಹೋಗಲಾಡಿಸ್ಬೇಕು. ಬದಲಾವಣೆ ಜಗದ ನಿಯಮ. ಸೊ ನಮ್ಮ ಸಂವಿಧಾನ ಕೂಡ ಬದಲಾಗಬೇಕು. ಸ್ಟ್ರಾಂಗಾಗಿ ಬದಲಾಗಬೇಕು, ಸ್ಟ್ರಾಂಗಾಗಿ ಬರಬೇಕು ಸಂವಿಧಾನ. ಅವತ್ತಿನ ಮಟ್ಟಿಗೆ 21 ಜನ ಬರೆದಂಥ ಸಂವಿಧಾನ ಇಟ್ಸ್ ಅ ಫೈನ್. ಆಮೇಲೆ ಇನ್ನೊಂದು, ನಮ್ಮ ಸಂವಿಧಾನದಲ್ಲಿ 2
ಸಂವಿಧಾನ ಅಂದರೆ ಜಮ್ಮು ಕಾಶ್ಮೀರ 370 ಕೊಟ್ಟಿದ್ದಾರೆ ಅಂದಾಗಲೇ ಅರ್ಥ ಮಾಡ್ಕೋಬೇಕಿತ್ತು ನಮ್ಮ ಸಂವಿಧಾನದ ಲೂಪ್ ಹೋಲ್ಸ್ಗಳೇನು ಏನು ಎತ್ತ ಎಲ್ಲವೂ. ಸೊ ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ, ಸಂವಿಧಾನದ ದಿನಾಚರಣೆಯ ದಿನ ಈ ಸಂವಿಧಾನದಲ್ಲಿ ಏನೇನು ನ್ಯೂನ್ಯತೆಗಳಿದೆ ಎಲ್ಲವೂ ಬದಲಾಗಬೇಕು ಒಂದು. ಆ್ಯಂಡ್ ದೆನ್ ಯಾವುದು ಈ ಥರ ಏನು ತೀರಾ ಡಿಲೇ ಆಗೋದು, ಈಗ 3 ವರ್ಷ ಆಗಿದೆ, 4 ವರ್ಷ ಆಗಿದೆ, ಸಾಕ್ಷಿಗಳೇನು ಎತ್ತ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕೊತ್ವಾಲ್ನ ಕೊಂದಿದ್ದು ನಾವೇ ಅಂತ ಒಪ್ಕೊಳ್ತಾರೆ ಅಗ್ನಿಶ್ ಶ್ರೀಧರು ಮತ್ತು ಜೈರಾಜು, ಇನ್ನೊಂದಷ್ಟು ಜನ. ಆ ಮೂವಿನೂ ಬಂದಿದೆ, ಬುಕ್ಕಲ್ಲೂ ಹೇಳ್ತಾರೆ, ಅವ್ರು ಈಗಲೂ ಹೇಳ್ತಾರೆ. ಬಟ್ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಸಾಕ್ಷಿ ಮತ್ತು ಆಧಾರ ಇದರಲ್ಲಿ ಇದನ್ನು ಪ್ರೂವ್ ಮಾಡೋದಕ್ಕೆ ಸೇಮ್ ಇದೇನೆ. ಸೊ ಅಲ್ಲಿಗೆ ಎಲ್ಲಿಗೆ ಯಾರಿಗೆ ನ್ಯಾಯ ಸಿಗುತ್ತೆ ಏನಲ್ಲ, ಅವನು ಕೊತ್ವಾಲೇನ ಅವನು ಮಾಡಿರೋ ಇದಕ್ಕೆ ಹೋದ. ಬಟ್ ನಾನು ಹೇಳ್ತಾ ಇರೋದು ಅಂದರೆ ನಮ್ಮ ಸಂವಿಧಾನದಲ್ಲಿ ನೀವು ಏನು ಬೇಕಾರ ಚಿಚ್ಕೊ ಬನ್ನಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಆದರೆ ನಿಮಗೆ ಏನೋ ಸಾಕ್ಷಿ ಮತ್ತು ಐ ವಿಟ್ನೆಸ್ ಅಂತ ಏನಂತಾರೆ, ಅದೇನಾರ ಕೊರತೆ ಬಂದರೆ ನೀವು ಖುಲಾಸೆ ಆಗ್ತೀರ. ಸೊ ಒಂದಂತೂ ನಿಜ. ಅಲ್ಲಿಗೆ ಇನ್ನು ಇವರು ಐಒಗಳು ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಇವಾಗ ಸ್ವಲ್ಪ ಫೊರೆನ್ಸಿಕ್. ಆ್ಯಂಡ್ ದೆನ್ ಕೊಲೆಗಾರ ಆರೋಪಿ ಮಿಸ್ಟರ್, ಅವ್ರನ್ನ ಹೆಸರು ಹೇಳೋಕ್ಕೂ ನಮಗೆ ಅಸಹ್ಯ. ಸೊ ಇರಲಿ, ಈ ಕೊಲೆಗಾರ ಆರೋಪಿ ಒಬ್ಬ ಚಿತ್ರನಟ ಹೋಗಿದ್ದಾರೆ, ಅವ್ರದ್ದೇನು ಕತೆ. ಸೊ ಮುಂದೊಂದು ದಿನ ಇದೇ ಆದಾಗ ಅವನು ಇಷ್ಟು ದಿನ ಜೈಲಲ್ಲಿ ಇದ್ದು ಸಂದರ್ಭದಲ್ಲಿ ಗೊತ್ತಿಲ್ಲ. ಆ್ಯಂಡ್ ದೆನ್ ಇದು ಬುರ್ಡೆ ಇದೆ ಅನ್ನೋ ಒಂದು ಟೀಮ್ ಇದೆ, ಬುರ್ಡೆ ಇಲ್ಲ ಅನ್ನೋ ಒಂದು ಟೀಮ್ ಇದೆ, ಅವ್ರದ್ದು ಏನು ಕೇಸ್ಗಳು. ಸೊ ಹೀಗೆ ಹೇಳ್ತಾ ಹೋದರೆ 1, 2, 3 ಕೇಸ್ಗಳು ತುಂಬ ಇದೆ. ಸೊ ಸಂವಿಧಾನ ಮತ್ತೆ ಬದಲಾವಣೆ ಆಗಬೇಕು, ಸ್ಟ್ರಾಂಗೆಸ್ಟ್ ಸಂವಿಧಾನ ಬರಬೇಕು. ಇಲ್ಲ ಅಂದರೆ ತಲೆ ಹೊಡಿಯೋರು, ಕಳ್ಳರು ಕಾಕರು ಎಲ್ಲರೂ ಬಂದು ಈ ಸಂವಿಧಾನ ಆಳೋದಕ್ಕೆ ಶುರು ಮಾಡ್ತಾರೆ. ಸೊ ಸ್ನೇಹಿತರೆ, ಇದಾಗಿತ್ತು. ಸೊ ಮುರುಘಶ್ರೀ ಖುಲಾಸೆ, ಬಟ್ ಸಂವಿಧಾನ ಸ್ಟ್ರಾಂಗ್ ಆಗಬೇಕು. ಮುರುಘಶ್ರೀ ಮಾಡಿದನೋ ಇಲ್ವೋ ವಿ ಡೋಂಟ್ ನೋ, ಮಾಡಿದಾರೋ ಇಲ್ವೋ ವಿ ಡೋಂಟ್ ನೋ. ಆ್ಯಂಡ್ ದೆನ್ ಇದಕ್ಕಿನ್ನೂ ಒಂದು ಹೇಳ್ತಾರೆ, ಯಾರೋ ಒಬ್ಬರು ಆ ಚಿತ್ರದುರ್ಗ ಮಠದ ಸುತ್ತಮುತ್ತ ಒಬ್ಬ ಆಳುವ ಪಾರ್ಟಿ ಅವನು 200 ಎಕರೆ ಕೇಳಿದ್ರಂತೆ. ಸೊ ಅದನ್ನು ಈ ಮಠದವರು ಕೊಡಲ್ಲ ಅಂದಿದ್ದಕ್ಕೆ ಇವನ ಮೇಲೆ ಸ್ಟ್ಯಾನ್ಲಿ ಮತ್ತು ಒಡನಾಡಿ ಸಂಸ್ಥೆನ ಬಳಸ್ಕೊಂಡು ಏನು ಮಾಡಿದ್ದಾರೆ ಅಂತ, ಪರ್ಶು ಸ್ಟ್ಯಾನ್ಲಿ ಒಡನಾಡಿ ಸಂಸ್ಥೆನ ಬಳಸ್ಕೊಂಡು ಇವನ ಮೇಲೆ ಈ ಥರ ಪಿತೂರಿ ಮಾಡಿದ್ದಾರೆ ಅಂತ ಒಂದು ಏನೋ ಸಾರ್ವಜನಿಕ ಅಭಿಪ್ರಾಯ ಇದೆ. ಅಲ್ಲೆಲ್ಲ 15 ಜನ ಸುಳ್ಳು, ವಿ ಡೋಂಟ್ ನೋ. ಬಟ್ ಒಂದಂತೂ ನಿಜ ಸ್ನೇಹಿತರೆ, ಸಂವಿಧಾನ ಮಸ್ಟ್ ಬಿ ಚೇಂಜ್ಡ್. ಸಂವಿಧಾನ ಬದಲಾಗೋ ಸಮಯ ಬಂದಿದೆ, ಬದಲಾಗಬೇಕು. ಸೊ 76 ಅಂದರೆ 50 + 25 75 ವರ್ಷದ ಸನ್ನಿಧದಲ್ಲಿ ನಾವಿದ್ದೀವಿ. ಸೊ ನ್ಯೂನ್ಯತೆಗಳು ಬದಲಾಗಲಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್, ಇಟ್ಸ್ ಯುವರ್ ಕಾರ್ತಿಕ್. ನಮಸ್ಕಾರ.